ಸಿಟಿಜನ್ಶಿಪ್ ಆಕ್ಟ್ ಬಂದಿತು. ಆವಾಗ ವೋಟರ್ ಲಿಸ್ಟ್ ಏನು ಮಾಡಿದರಲ್ಲ, SIR ವಿರೋಧಿ ಕರ್ನಾಟಕ ಎಂಬ ಘೋಷವಾಕ್ಯದೊಂದಿಗೆ ಎದ್ದೇಳು ಕರ್ನಾಟಕ ರೈತ ಸಂಘ, ಕೋಮು ಸೌಹಾರ್ದ ವೇದಿಕೆ, ಜಮಾತ್ ಎ ಇಸ್ಲಾಮಿ ಹಿಂದ್ ಮುಂತಾದ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. KL ಅಶೋಕ್, BT ಲಲಿತಾ ನಾಯಕ್, ನೂರ್ ಶ್ರೀಧರ್, ಮಹಮ್ಮದ್ ಯೂಸುಫ್ ಖನ್ನಿ, ಕಿಮ್ಮನೆ ರತ್ನಾಕರ ಮುಂತಾದ ಅನೇಕ ಮುಖಂಡರು ಭಾಗವಹಿಸಿ SIRಗೆ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ BK ಹರಿಪ್ರಸಾದ ಮಾತನಾಡಿ, RSSನವರು ಎಲ್ಲ ಕ್ಷೇತ್ರಗಳಲ್ಲೂ ಇಂದು ಠಿಕಾಣಿ ಹೂಡಿದ್ದಾರೆ. ವಿಶೇಷವಾಗಿ ಮಾಧ್ಯಮ ಸಂಪೂರ್ಣ RSS ಮಯವಾಗಿದೆ. ಕೇಂದ್ರದಲ್ಲಿ BJP ಮೊದಲ ಬಾರಿಗೆ ಅಧಿಕಾರ ಹಿಡಿಯಲು ಜಾತ್ಯತೀಯ ಮುಖವಾಡ ಧರಿಸಿರುವ ಪಕ್ಷಗಳು ಕಾರಣ. ಇಂದಿನ ಇಂತಹ ಪರಿಸ್ಥಿತಿ ಎಡಪಂಥೀಯರ ಕೊಡುಗೆಯೂ ಇದೆ ಎಂದು ಟೀಕಿಸಿದರು. ಕಾರ್ಯಕ್ರಮದಲ್ಲಿ ಹೋರಾಟದ ಗೀತೆಗಳ ಮೂಲಕ ತೀವ್ರ ಮತದಾನ ಪಟ್ಟಿ ಪರೀಕ್ಷೆಯನ್ನು ವಿರೋಧಿಸಲಾಯಿತು. ವರದಿ ಮುರಳೀಧರನ್, TV10 ನ್ಯೂಸ್, ಬೆಂಗಳೂರು. ಅವ್ರಿಗೂ ಸಹ ನಾನು ಇತಿಹಾಸ ಸ್ವಲ್ಪ ಹೇಳ್ತೀನಿ. ಬಹಳಷ್ಟು ಜನ ಈ ಬೊಗಳೆ ದಾಸರು ಬಿಡ್ತಾ ಇರ್ತಾರೆ. ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆ ಬಂದರು, ಸೋಮನಾಥನ ಲೂಟಿ ಹೊಡ್ಕೊಂಡು ಹೋದರು. 17 ಬಾರಿ ದಂಡಯಾತ್ರೆ ಬಂದಾಗ ನಿಮ್ಮನ್ನು ಯಾರು ನಿಲ್ಸಕ್ಕೆ ಯಾರು ಇರಲಿಲ್ವಾ ಈ ಭಾರತ ದೇಶದಲ್ಲಿ? ಮೀಸಲಾತಿ ಹಾಕಬೇಕು, ಮೀಸಲಾತಿ ಅಂದಾಗ ಪ್ರತಿಭೆ ಅಂತಾರೆ, ಸಾಮರ್ಥ್ಯದ ಬಗ್ಗೆ ಮಾತಾಡೋದಿಲ್ಲ. ಪ್ರತಿಭೆ ಅಂತೇಳಿ ಅವ್ರದ್ದೇ ಆದ ಒಂದು ಕತೆ ಬರ್ಕೊಂಡಿದ್ದಾರೆ, ಯಾರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ. ಪ್ರತಿಭೆ ಅನ್ನೋದು ಅವ್ರದ್ದೇ, ಸಾಮರ್ಥ್ಯ ಯಾರಿಗಿದೆ ಅನ್ನೋದಂದ್ರೆ ದಲಿತರು ಶೂದ್ರಲ್ಲೇ ಇರ್ತಕ್ಕಂಥದ್ದು ಸಾಮರ್ಥ್ಯ. ಬಹಳಷ್ಟು ಜನ ಈ ವಿಚಾರವಂತರು ಕೂಡ ಅವರು ಏನು ಕಮ್ಮಿ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅಂತೇಳಿ ಒಂದೊಂದ್ಸಲಿ RSS BJP ಜೊತೆನೂ ಸೇರಿ ಸರ್ಕಾರ ಮಾಡ್ಬಿಟ್ರು ಕೇಂದ್ರ ಸರ್ಕಾರದಲ್ಲಿ. ಅವರು ಒಂದ್ಸಲಿ 77ರಲ್ಲಿ ಸರ್ಕಾರಕ್ಕೆ ಬಂದ ತಕ್ಷಣ ಈ CIA ಅವ್ರು ಇರ್ತಾರೆ ನೋಡಿ, ಎಲ್ಲ ಜಾಗದಲ್ಲೂ ಅವ್ರನ್ನ ಹಾಕ್ಬಿಟ್ರು. RSS ಅವ್ರು ನೀವು ಕೋರ್ಟ್ಗೆ ಹೋಗಿ ಇದ್ದಾರೆ, ಬ್ಯೂರೋಕ್ರಸಿನಲ್ಲಿದ್ದಾರೆ, ಮಾಧ್ಯಮದಲ್ಲಂತೂ ತುಂಬಿಟ್ಟಿದ್ದಾರೆ. ಮೊದಲಾದರೂ ಮಾಧ್ಯಮದಲ್ಲಿ ಎಡಪಂಥೀಯರು ಬಲಪಂಥೀಯರು ಅಂತ ಇರೋರು, ಈ 2 ರಾಜ್ಯದಲ್ಲೂ ಸಹ ಎಡಪಂಥೀಯರು ಸೋಲಾದ ನಂತರ ಬಲಪಂಥೀಯವ್ರದ್ದೇ ಬಹಳ ಪ್ರಭಾವಶಾಲಿ ಮಾಧ್ಯಮದಲ್ಲಿ. ನೀವೇನು ಹೇಳಿದ್ರೂ ಮಾಧ್ಯಮದಲ್ಲಿ ಬರೆಯೋದಿಲ್ಲ. ಆದ್ರಿಂದ ಇದು ಬಹಳ ಗಂಭೀರವಾದ ವಿಚಾರ ನಮ್ಮ ಮುಂದೆ ಇದೆ. ನಮ್ಮ ಹಕ್ಕನ್ನು, ಯಾಕಂದ್ರೆ ರಾಜ ಮಹಾರಾಜರ ಕಾಲದಲ್ಲಿ ತಾವೆಲ್ಲರೂ ಸಹ ನೋಡಿದ್ದೀರಿ, ಅವಾಗೇನು ಸಂವಿಧಾನ ಇರಲಿಲ್ಲ. ಆ ಥರ ಏನಾದರೂ ರಾಜ ಮಹಾರಾಜ ಕಾಲೇಜಲ್ಲಿ ಏನಾಯ್ತು ಅಂತ ನೋಡಬೇಕಾದ್ರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.